ಹಲೋ. ಹಲೋ ಹಾಂ, ಜಗಣ್ಣ ನಮಸ್ತೆ. ನಮಸ್ತೆ. ನಿಮ್ ಕಡೆ ರೇಡಿಯೋ ಕಲರ್ ರೊಕ್ಕ ಕಾರ್ಯಾಚರಣೆ ನಡೀತಿದೆ ಅಂತ ಕೇಳ್ಪಟ್ಟೆ, ಹೆಂಗ್ ನಡೀತಿದೆ? ಹಾಂ, ಮಳೆ ಇಲ್ವೇ? ಚೆನ್ನಾಗಿ ನಡೀತಿದೆ. ಅಯ್ಯಪ್ಪನಿಗೆ ನೆನ್ನೆ ಹಾಕಿದ್ರು, ಇವತ್ತು ಒಂದು ಎಣ್ಣಾನೆಗೆ ಹಾಕಿದ್ರು, ಅದಕ್ಕೆ ಹೆಸರು ಬೇರೆ ಹಾಕಿದ್ದಾರೆ ಕಾಳಿ ಅಂತ. ಓಕೆ. ಆಮೇಲೆ ಅಯ್ಯಪ್ಪ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ಬೇಕಾಗಿತ್ತು, ನಿಮ್ಗೆ ಗೊತ್ತಿದ್ರೆ ಸ್ವಲ್ಪ ತಿಳಿಸ್ತೀರಾ? ನಮ್ಮ ಅಯ್ಯಪ್ಪ ಅಂತ ಇದು ವೈಲ್ಡ್ ಅಯ್ಯಪ್ಪ ಅಲ್ವಾ? ನಾನು ಕೆಲವು ಕ್ವಶನ್ಗಳ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ. ಹಾಂ. ವೈಲ್ಡ್ ಅಯ್ಯಪ್ಪ ಅಂತ ಹೆಸರಿಟ್ಟಿದ್ದು ಯಾವಾಗ, ಮತ್ತೆ ಯಾವಾಗಣ ಕಾಣಿಸ್ಕೊಂಡಿದ್ದು ಅಯ್ಯಪ್ಪನೇ? ಅಯ್ಯಪ್ಪ ಆ್ಯಕ್ಚುಲಿ 2016ರಿಂದನೇ ಕಾಣ ಸಿಕ್ಕಿದೆ ಎಲ್ಲಾರ್ಗು. ಹಾ ನೋಡಿ, ನಮ್ಮ ಕ್ಯಾಂಪಲ್ಲಿ ಭೀಮನಿಗೆಲ್ಲ ಹೊಡಿತಲ್ಲ, ಹಾ ಆವಾಗ ಬಂದಿದ್ದು. ಅದು ಮೂಲತಃ ವೀರನವಸಳಿ ಆನೆ. ಅದು ಓಕೆ ಮದ ಬಂದು ಅದೇ ಥರ ಬಂದು ದೇವಮಾಚಿಯಲ್ಲಿ ಸೇರ್ಕೊತದೆ. ಓಕೆ ಮತ್ತಿಗೂಡು ಪಕ್ಕನೆ ದೇವಮಾಚಿ ಅಂತ ಒಂದು ಜಾಗ ಇದೆ, ಚೈನ್ ಗೇಟ್, ಅಲ್ಲಿ ಬಂದು ಸೇರ್ಕೊತದೆ. ಹಾ ಸೇರ್ಕೊಂಡು ಅಲ್ಲಿಂದ ವೀರನವಸಳಿ ನಾಗಗಳ ಭಾಗ ಗಂಟ ಅದರದ್ದು ಟ್ರಾವೆಲ್ ಇದೆ. ಅಲ್ಲಿ ಗಂಟ ಓಕೆ. ಮದ ನಮ್ಮ ಬಂದ ವೈಲ್ಡ್ ಟೈಮಲ್ಲಿ ಭೀಮ ಹೆಂಗ್ ಓಡಾಡುತ್ತೆ ಹಂಗೆ ಅದ್ರದ್ದು ಒಂದು ಲೈನ್ ಇರುತ್ತೆ, ಇಂತಿಂತ ಅದರದೊಂದು ಲೈನ್. ಜಾಗಗಳಲ್ಲಿ ಓಡಾಡುತ್ತೆ ಅಂತ. ಹೌದೌದು. ಹ್ಮ್ ಅಲ್ಲಿಂದ ಬಂದು 2021ರಲ್ಲಿ ಗೋಪಾಲ ಸ್ವಾಮಿ ಆನೆ ಇತ್ತಲ್ಲ, ಅದಕ್ಕೆ ಬಂದು ಅಯ್ಯಪ್ಪ ಮಧ್ಯಾಹ್ನ ಹೊತ್ತಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ. ಹ್ಮ್ ಗೋಪಾಲ ಸ್ವಾಮಿ ಮತ್ತಿಗೂಡಲ್ಲಿ ಇತ್ತು, ಅಭಿಮನ್ಯುಗೂ ಮದ ಇತ್ತು. ಆ ಟೈಮಲ್ಲಿ ಸುಮಾರು ಆನೆಗಳಿದ್ದ ಕ್ಯಾಂಪಲ್ಲಿ, ಒಂದು 30-35 ಆನೆಗಳು ಆ ಸಂದರ್ಭದಲ್ಲಿ. ಅದಕ್ಕೆ ಹಾ ಸುಮಾರು ಆನೆಗಳಾಗಿದ್ದಕ್ಕೆ ಗೋಪಾಲ ಸ್ವಾಮಿನ ಭೀಮನ ಕಟ್ಟೆ ಭಾಗಕ್ಕೆ ಶಿಫ್ಟ್ ಮಾಡಿದ್ರು. ಹಾ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಹಾಗೇನೆ ಆಗ ನಮ್ಮ ಮಂಜು ಮತ್ತು ಸೃಜನ್ ಮಾವುತರಾಗಿದ್ದಾರೆ ಅದಕ್ಕೆ ಗೋಪಾಲ ಗೋಪಾಲಸ್ವಾಮಿಗೆ. ಸ್ವಾಮಿಗೆ. ಅಲ್ಲಿಂದ ಭೀಮನ ಕಟ್ಟೆದ ಅವ್ರು ಹಂಗೆ ಮೇಯಿಸ್ಕೊಂಡು ಕೊಳಬಿಗೆ ಅಂತ ಒಂದು ಜಾಗ ಇದೆ, ಗೊತ್ತಲ್ವಾ? ಗೊತ್ತು, ಕೊಳವೆಗೆ ಅನುಗುಡ್ ಪಕ್ಕ. ಅನುಗೋಡ್ ಪಕ್ಕ. ಆ ಜಾಗಕ್ಕೆ ಹೋಗಿದಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಹೊತ್ತಲ್ಲಿ ಇವರೇನೋ ಹುಡುಗರು ಊಟಕ್ಕೇನೋ ಹೋಗಿದ್ದಾರೆ. ಅಲ್ಲಿ ಮಾನೆ ಬೇಡಿ ಹಾಕಿ ಮೇಯ್ತಾ ಇತ್ತು. ಗೋಪಾಲ ಸ್ವಾಮಿ ಒಂದು ಕಿರ್ಚುತ್ತೆ. ಹೆಣ್ಣನ್ನು ನೋಡುವಾಗ ಹೌದು, ಅದೊಂದು ಮದ ಬಂದ ಹೆಣ್ಣಾನೆನ ನೋಡಿ ಗೋಪಾಲ ಸ್ವಾಮಿ ಕಿರ್ಚುತ್ತೆ. ಹೆಣ್ಣಾನೆ ಕಿರ್ಚಿ ಗೋಪಾಲ ಸ್ವಾಮಿ ಪಕ್ಕ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ಆ ಕಡೆಯಿಂದ ಅಯ್ಯಪ್ಪನಿಗೆ ಒಳ್ಳೆ ಮಸ್ತಿ ಬಂದು ಏನ್ ಮಾಡ್ತದೆ, ಬಂದು ಗೋಪಾಲ ಸ್ವಾಮಿ ಮೇಲೆ ಏಕಾಏಕಿ ಬೀಳ್ತದೆ. ಬಿದ್ದು ಒಂದು ಕೆರೆ ಏರಿ ಮೇಲೆ ಗೋಪಾಲ ಸ್ವಾಮಿ ಇರುತ್ತೆ. ಇದಕ್ಕೆ ಒಳ್ಳೆ ಪೊಸಿಷನ್, ಒಳ್ಳೆ ತೊಟ್ಟಿರೋದಂತ ಕುದ್ದಿದಾಗ ಬಲಗಾಲಿಗೆ ಏಟಾಗುತ್ತೆ, ಪೆಟ್ಟಾಗುತ್ತೆ. ತುಂಬಾ ಜೀವನ್ಮರಣ ಸ್ಥಿತಿಯಲ್ಲಿ ಗೋಪಾಲ ಸ್ವಾಮಿ ಸಾವನ್ನಪ್ಪುತ್ತೆ. ಅಲ್ಲಿಂದ ಏನ್ ಮಾಡ್ತಾರೆ, ಇದು ಇನ್ನೂ ಬಿಟ್ರೆ ಭೀಮನಿಗೆ ಆಲ್ರೆಡಿ ಮೊದ್ಲೇ ಕ್ಯಾಂಪಲ್ಲಿ ಹೊಡೆದಿತ್ತಲ್ವಾ? ಭೀಮನಿಗೆ ಕ್ಯಾಂಪಲ್ಲಿ ಮೊದ್ಲೇ ಹೊಡೆದಿತ್ತು. ಗೊತ್ತಾಗಿ ಸದ್ಯ ಅದೃಷ್ಟವಶಾತ್ ಏನೂ ಆಗಿರ್ಲಿಲ್ಲ, ಭಾರಿ ಕಷ್ಟ ಪಟ್ಟಿದ್ದಾರೆ ಭೀಮನ ಉಳಿಸ್ಕೊಳ್ಳಕ್ಕೆ, ತುಂಬಾ ಕಷ್ಟ ಪಟ್ಟಿದ್ದಾರೆ. ಆ ಟೈಮಲ್ಲಿ ಯಾರು ಟ್ರೀಟ್ಮೆಂಟ್ ಮಾಡಿದ್ರು ಭೀಮನ್ಗೆ? ನಮ್ಗೆ ಇದು ನಮ್ಮ ದುಬಾರಿಯಲ್ಲಿ ಇದಾರಲ್ಲ ಡಾಕ್ಟರ್ ಮುಜೀಬ್ ಅಂತೇಳಿ, ಡಾಕ್ಟರ್ ಮುಜೀಬ್ ಅವರೇ ಟ್ರೀಟ್ಮೆಂಟ್ ಮಾಡಿರೋದು. ಆಮೇಲೆ ಅದನ್ನ ಫಸ್ಟ್ ಒಂದ್ಸಲ ಕ್ಯಾಪ್ಚರ್ ಮಾಡಿ ರೇಡಿಯೋ ಕಲರ್ ಹಾಕಿದ್ರು ಅಂತ ಕೇಳ್ಪಟ್ಟೆ. ಈ ಗೋಪಾಲ ಸ್ವಾಮಿ ಅಟ್ಯಾಕ್ ಆದ್ಮೇಲೆ ಅದನ್ನ ಕ್ಯಾಪ್ಚರ್ ಮಾಡಿದ್ರು. ಇನ್ನು ಮುಂದಕ್ಕೆ ಇದು ತುಂಬಾ ಆಲ್ರೆಡಿ ಭೀಮನಿಗೂ ಗೋಪಾಲ ಸ್ವಾಮಿ ಎರಡಕ್ಕೂ ಸಾಕಾನೆಗಳಿಗೆ ಅಟ್ಯಾಕ್ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮ ರಮೇಶ್ ಊರಿಯ ಡಾಕ್ಟರ್ ಇದಾರಲ್ವಾ, ಅವರೇ ಕ್ಯಾಪ್ಚರ್ ಮಾಡಿ ರೇಡಿಯೋ ಕಲರ್ ಅಳವಡಿಸಿದ್ದು. ಅದಕ್ಕೆ ಕ್ಯಾಪ್ಚರ್ಗೆ ಎರಡೇ ಆನೆ ಹೋಗಿರೋದು ಆಕ್ಚುಲಿ, ಅಭಿಮನ್ಯು ಮತ್ತೆ ಕೃಷ್ಣ. ಕೃಷ್ಣ ಆಕ್ಟಿವ್ ಅಲ್ಲಿ ಇರುವಂತ ಟೈಮಲ್ಲಿ ಕಲರ್ ಹಾಕಿದೆ. ಎಷ್ಟು ಇಸ್ವಿ ಇರ್ಬೋದಲ್ಲ ರೇಡಿಯೋ ಕಲರ್ ಹಾಕಿದ್ದು? 2021. ಆಮೇಲೆ ಈಗ ಕೆಲವೊಂದು ವಿಡಿಯೋಗಳು ನಾಗರಹೊಳೆ ರೋಡಲ್ಲಿ ಓಡಾಡೋದ ಅಂತ ವಿಡಿಯೋಗಳು ಸಿಕ್ತಾವ, ನೀವು ಒಂದೆರಡು ವಿಡಿಯೋ ಹಾಕಿದ್ರಿ. ಅದ್ರಲ್ಲಿ ರೇಡಿಯೋ ಕಲರ್ ಇರ್ಲಿಲ್ವಣ್ಣ? ಅದು ಬಿದ್ದೋಗಿತ್ತು. ಒಂದು ವರ್ಷಗಳ ಕಾಲ, ಒಂದೂವರೆ 2 ವರ್ಷಗಳ ಕಾಲ ಇತ್ತು. ಅದನ್ನ ಕಟ್ ಮಾಡಿ ಮರದ ಮೇಲೆ ಸಿಕ್ಸಾಕಿತ್ತು ಅದು. ಹಂಗೆ. ಆಮೇಲೆ ತುಂಬಾ ಜನ ಕೇಳ್ತಾರಣ್ಣ, ಆನೆ ಚೆನ್ನಾಗೈತಲ್ಲ ಯಾಕೆ ಅದನ್ನ ಕ್ಯಾಪ್ಚರ್ ಮಾಡಲ್ಲ ಅಂತ. ಆಮೇಲೆ ರೇಡಿಯೋ ಕಲರ್ ಹಾಕ್ತಂತ ಸಂದರ್ಭದಲ್ಲಿ ರೇಡಿಯೋ ಕಲರ್ ಹಾಕೋಕ್ಕಿಂತ ಕ್ಯಾಪ್ಚರ್ ಮಾಡಿ ಕ್ಯಾಂಪ್ ತರಬಹುದಾಗಿತ್ತು ಅಂತ ಕೆಲವ್ರು ಹೇಳ್ತಾರೆ. ಯಾಕೆ ತರ್ಲಿಲ್ಲ ಕ್ಯಾಂಪ್ ಅದನ್ನ? ಆಕ್ಚುಲಿ ಆ ಟೈಮಲ್ಲಿ ಮಾಲತಿ ಮೇಡಮ್ ಇದ್ದಂತ ಕಾಣುತ್ತೆ, ನನ್ಗೆ ಅಷ್ಟೊಂದು ನೆನಪಿಲ್ಲ. ಯಾಕೆ ಕ್ಯಾಂಪ್ಗೆ ತಕ ಬಂದಿಲ್ಲ ಅಂತ ಹೇಳಿದ್ರೆ,
35 ಆನೆಗಳ ಆ ಸಂದರ್ಭದಲ್ಲಿ ಇದು ಮೂರ್ಕಲ್ಲಿಂದೆಲ್ಲ ಬಂದು ಎಲ್ಲ ಸುಮಾರು ಹೆಬ್ಬಾಳ ಗಬ್ಬಾಳ ಎಲ್ಲ ಸೇರಿ 35 ಆನೆಗಳಷ್ಟಿದ್ವು. ಆನೆಗಳು ಯಥೇಚ್ಛವಾಗಿದ್ವು ಆ ಟೈಮಲ್ಲಿ. ಆಗ ಭೀಮನಕಟ್ಟೆ ಇಲ್ಲ ದೊಡ್ಡರ್ವೆ ಕ್ಯಾಂಪ್ಗಳು ಇರ್ಲಿಲ್ವಣ್ಣ ಆ ಇಲ್ಲ ಟೈಮಲ್ಲಿ? ಇಲ್ಲ ಇಲ್ಲ ಇಲ್ಲಿ ಎಲ್ಲ ಹೊಸದಾದ್ಮೇಲೆ ಕ್ಯಾಂಪ್ಗಳು ಮಾಡಿರೋದು ಅವೆಲ್ಲ ಭೀಮನಕಟ್ಟೆ ಎಲ್ಲ. ಹಾ ಅಣ್ಣ. ಇಲ್ಲಿ ಆನೆಗಳು ಜಾಸ್ತಿ ಆದಾಗ ಏನಾದ್ರು ಮದ ಬಂದ ಆನೆಗಳು ಈ ತರ ಬಿಡಿಸ್ಲಿಕ್ಕೆ ಮತ್ತೆ ಮೇವು ಅಲ್ಲಿ ಭೀಮನಕಟ್ಟೆಯಲ್ಲಿ ತುಂಬಾ ಅತ್ಯುತ್ತಮವಾಗಿ ಇರುವಂತ ಮೇವು ಇರುವಂತ ಜಾಗ ಅದು ನಮ್ಮ ಇಡೀ ಕ್ಯಾಂಪ್ಗಳಲ್ಲಿ. ಓಕೆ. ತುಂಬಾ ಬಿದಿರು ಗಿಡಗಳೆಲ್ಲ ಜಾಸ್ತಿ ಅಂತ. ಲಂಟೆನ ಬಿದಿರು ಗಿಡಗಳು ಲಂಟೆನ ಇತ್ತೀಚೆಗೆ ಬಂದದ್ ಬಿಡಿ, ಒಂದು 5-6 ವರ್ಷದ ಇನ್ನೂ ವಿಪರೀತ ಆಯ್ತು ಅಷ್ಟೇ. ಇನ್ನು ಅಲ್ಲಿ ಏನು ಅಂತ ಹೇಳಿದ್ರೆ ಹುಲ್ಲಿಗೆ ಕೊರತೆ ಇಲ್ಲ. ದೊಡ್ಡ ಭೀಮನಕಟ್ಟೆ ಅಂತೇಳಿ ಒಂದು ದೊಡ್ಡ ಕಟ್ಟೆ ಇದೆ ಕೆರೆಯಲ್ಲಿ. ಅಲ್ಲಿ ಅಷ್ಟು ಲಂಟನ್ ಸ್ವಲ್ಪ ಕಡಿಮೆನೆ, ಹುಲ್ಲು ಒಳ್ಳೆ ಮೇವಿದೆ. ಅದು ಡೀಪ್ ಫಾರೆಸ್ಟ್ ನಮ್ಮ ಈ ಹೆಬ್ಬಾಳ ಕಲ್ಲಳ ಈ ಕಡೆಗೆಲ್ಲ ಹೋಗ್ಲಿಕ್ಕೆಲ್ಲ ಅದೊಂದು ಶಾರ್ಟ್ ಕಟ್ ರೋಡ್ ಅದು. ಮತ್ತಿಗೂಡು, ಗಣಗೂರು, ಮಡೆನೂರು, ಅಡಗುಂಡಿ ಈ ತರ ಹೆಸರು ಇರೋ ಜಾಗಕ್ಕೆಲ್ಲ ಹೋಗ್ಲಿಕ್ಕೆ ಒಂದು ಹತ್ತಿರ ಇರೋ ಜಾಗ ಅದು. ಹಾಗೆ ಅಣ್ಣ ಇದು ಅದನ್ನೇ ಅಯ್ಯಪ್ಪನ ಯಾಕೆ ಕ್ಯಾಪ್ಚರ್ ಮಾಡಿಲ್ಲ ಅಂದ್ರೆ ಆನೆಗಳು ಜಾಸ್ತಿ ಇದ್ವು ಅನ್ನೋ ಉದ್ದೇಶದಿಂದ ಒಂದು ಆಗ ಟೈಮ್ ಅಂತ ಹೇಳಿದ್ರೆ ಒಂದು 45-46 ವರ್ಷದ ಆನೆ ಅದು. ಮತ್ತೆ ಈಗ ಇವತ್ತು ನೆನೆ ರೇಡಿಯೋ ಕಾಲ್ ಹಾಕಿದ್ರು, ಇವಾಗ್ಲೂ ಕ್ಯಾಪ್ಚರ್ ಮಾಡ್ಬೋದಿದ್ದಾರಣ್ಣ. ದುಬಾರಲ್ಲಿ ಮತ್ತೆ ಮತ್ತಿಗೋಡಲ್ಲೆಲ್ಲ ಕ್ರಾಲ್ ಇತ್ತು, ಹಾಕಿ ಪಡಿಸ್ಬೋದಿತ್ತಲ್ವಾ ಅಂತ. ಬೇಡ, ಚೆನ್ನಾಗಿರುವ ಆನೆ ಅದು. ಯಾವುದೇ ಮಾನವತೆಯಲ್ಲಿ ಭಾಗಿಯಾಗಿಲ್ಲ. ಸ್ವಲ್ಪ ಸಾಕಣೆಗಳಿಗೆ ತೊಂದರೆ ಒಂದು, ಮತ್ತೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಅದ್ರ ಪಾಡಿಗೆ ಗದ್ದೆಗಾಗಿ ಇನ್ನು ಯಾವುದೇ ಸಮಸ್ಯೆ ಇಲ್ಲ ಅದ್ರದ್ದು. ಜನರನ್ನ ಓಡಿಸೋದಾಗ್ಲಿ ಅಂತದೇನಿಲ್ಲ. ಆಮೇಲೆ ವಯಸ್ಸು ಎಷ್ಟಾಗಿರ್ಬೋದಣ್ಣ ಅದಕ್ಕೆ? ಈಗ ಒಂದು 54-55 ವಯಸ್ಸು ಅಷ್ಟಾಗಿದೆ. ಈ ನಡುವೆ ತುಂಬಾ ಆ ಮಟ್ಟದಲ್ಲಿ ಸೈಜ್ ಇದೆ, ಹೈಟ್ ಸ್ವಲ್ಪ ಕಡಿಮೆ ಇದೆ, ಸೈಜ್ ಅಷ್ಟೇ ಇದೆ. ಭೀಮ ನಡೆಯೋ ತರನೇ ಅದನ್ನು. ಈಗ ಸ್ವಲ್ಪ ರಸ್ತೆ ಎಲೆ ಅಗಲತ್ತು ಎಲ್ಲ ನೋಡ್ಕೊಂಡು ಬೆಳಗಿನ ಜಾವ ಹಂಗೆಲ್ಲ ನೋಡ್ಕೊಂಡು ಈ ತರದಲ್ಲಿ. ಮೊನ್ನೆ ನೀವು ಒಂದ್ ವಿಡಿಯೋ ಹಾಕಿದಾಗ ಸುಮಾರು ಜನ ಇದ್ ಮಾಡಿದ್ರು, ಕಮೆಂಟ್ ಹಾಕಿದ್ರು, ಮೆಸೇಜ್ ಮಾಡಿದ್ರು ಕ್ಯಾಪ್ಚರ್ ಮಾಡಬಹುದಲ್ಲ ಅಂತ. ವಯಸ್ಸಾಗಿರೋ ಉದ್ದೇಶದಿಂದ ಅದನ್ನ ಕ್ಯಾಪ್ಚರ್ ಮಾಡೋದ್ ಬೇಡ ಅಂತ ಹೇಳ್ತೀರಾ? ಆಮೇಲೆ ಅಣ್ಣ ಒಂದು ಲಾಸ್ಟ್ ಅಣ್ಣ, ಮಾನವತೆ ಅಂತದಲ್ಲ ಆದ್ರೆ ಸ್ವಲ್ಪ ಆ ತರದಲ್ಲಿ ಮಾಡ್ಬೋದು. ವಾಹನಗಳಿಗೆ ಡ್ಯಾಮೇಜ್ ಮಾಡೋದು ಆ ತರದ ಏನ್ ನಡವಳಿಕೆ ಇಲ್ಲ ಅದ್ರದ್ದು. ಹಾಸನ್ ಸೈಡು ಭೀಮ ಹೆಂಗೋ, ನಿಮ್ಮ ಈ ಕೊಡಗು ಸೈಡು ವೈಲ್ಡ್ ಅಯ್ಯಪ್ಪ ಹೆಚ್ಚಿನ ಅಂಶ ಇನ್ನೊಂದು 2-3 ವರ್ಷದಲ್ಲಿ ಅದೇ ಮಟ್ಟಕ್ಕೆ ನಡೀತದೆ. ಈಗನೂ ಮಧ್ಯಾಹ್ನ ಹೊತ್ತೆಲ್ಲ ಸ್ವಲ್ಪ ದಾರಿಲೆಲ್ಲ ಕಾಣುತ್ತ ನಡೆಯೋದು. ರಸ್ತೆ ಎಲ್ಲ ನೀವು ನೋಡಿರ್ಬೋದು, ಸುಮಾರು ವಿಡಿಯೋಗಳೆಲ್ಲ ಹಾಕಿದ್ದೀನಿ ನಾನು. ರಸ್ತೆ ನಡೆಯುತ್ತೆ. ಸರಿ ಅಣ್ಣ. ಆಮೇಲೆ ಒಂದು ಕಡೆದಾಗ ಒಂದು ಕ್ವಶನ್ ಅಣ್ಣ, ಅದಕ್ಕೆ ವೈಲ್ಡ್ ಭೀಮಾ ಇದು ಅಯ್ಯಪ್ಪ ಅಂತ ಹೆಸರು ಯಾಕೆ ಬಂತು ಅಣ್ಣ? ಅದಂತೂ ಕ್ಯೂರಿಯಾಸಿಟಿ ಇದೆ, ನಿಮ್ಗೆ ಗೊತ್ತಿದೆ, ಸ್ವಲ್ಪ ಹೇಳ್ತೀರಾ? ಅಯ್ಯಪ್ಪ ಅಂತ ಹೆಸರು ಬಂದಿರೋದು, ಮತ್ತೆ ಅಯ್ಯಪ್ಪ ಅಂತ ಹೆಸರು ಹಾಕಿದ್ದು ನಮ್ಮ ಅಭಿಮನ್ಯು ವಸಂತ ಅವ್ರು ಇದಾರಲ್ವಾ, ಅವ್ರು ಹಾಕಿದ್ದು ಹೆಸರು. ಏನು ರೇಡಿಯೋ ಕಾಲರ್ ಅಳವಡಿಸ್ಬೇಕಾದ್ರೆ ಇವರು ಆ ಜಾಗಕ್ಕೆ ಹೋಗಿದ್ರು ದೇಮಚ್ಚಿಗೆ ಆನೆ ತಕೊಂಡು. ಈ ಕೃಷ್ಣ ಆನೆಯಲ್ಲಿ ಚಂದ್ರ ಅಂತೇಳಿ ಒಂದು ಮಾತುರಿದ್ರು. ಚಂದ್ರನ ಈಗ ರಾಮಯಾನ ಕೆಲಸ ಮಾಡ್ತಿದಾರೆ ಇವಾಗ. ಹೌದೌದೌದು, ಅದೇ ಆ ಚಂದ್ರನ್ ಮಗನ ಹೆಸರು ಅಯ್ಯಪ್ಪ ಅಂತೇಳಿ. ಈ ಹುಡುಗ ಏನ್ ಮಾಡಿದಾನೆ, ಈ ಲಾರಿ ಹೋಗೋದಿಗೆ ಮೇಲೆ ಹತ್ತಿ ಕೂತ್ಕೊಬಿಟ್ಟಿದ್ದಾನೆ. ಇವ್ರಿಗೆ ಗೊತ್ತಾಗಿಲ್ಲ, ಮಕ್ಳಲ್ವಾ, ಚಿಕ್ಕ ಹುಡುಗ, ಅದು ತುಂಬಾ ಚಿಕ್ಕ ಹುಡುಗ. ಈಗ ಆಗಿನ ಸಮಯ ಒಂದು 9 ವರ್ಷ 8 ವರ್ಷ ಇದ್ದಿರ್ಬೋದು. ಈ ವರ್ಷ ದಸರಾದಲ್ಲಿ ನಮ್ಮ ಏಕಲವ್ಯ ಆನೆ ಜೊತೆ ಇದ್ದ ಸ್ವಲ್ಪ ದಿನ. ಈಗೊಂದು 16-17 ವರ್ಷ ಆಗಿದೆ ಅವನಿಗೆ. ಅವನು ಆ ಚಿಕ್ಕದ್ರಲ್ಲೇ ಗುಂಡಕ್ಕಿದ್ದ. ಅಯ್ಯಪ್ಪ ಆನೆನು ಗುಂಡಕ್ಕಿತ್ತಲ್ಲ, ಅದನ್ನ ನೋಡಿ ಹುಡುಗ ಹೋಗಿದ್ದು. ಇವ್ರಿಗೆ ಗೊತ್ತಾಗಿಲ್ಲ. ಇವನು ಅಲ್ಲಿ ಹೋಗಿ ಆನೆ ರಿಲೋಕೇಟ್ ಮಾಡೋಗಲೇ ಗೊತ್ತಾಗಿ, ಓ ಇವನ್ ಬಂದ್ಬಿಟ್ಟಿದ್ದಾನೆ ಅಲ್ಲ ಅಂತೇಳಿ. ಹಂಗೆ ಆ ಹುಡುಗನ ಹೆಸರನ್ನೇ ವಸಂತ ಹಾಕಿರೋದು ಅಯ್ಯಪ್ಪನಿಗೆ. ಸುಮ್ಮನೆ ತಮಾಷೆಗೆ ಇಟ್ಟಂತ ಒಂದು ಹೆಸರು ಏನಿದೆ, ಈಗ ಫೇಮಸ್ ಆಯ್ತು ವೈಲ್ಡ್ ಅಯ್ಯಪ್ಪ. ವೈಲ್ಡ್ ಅಯ್ಯಪ್ಪ. ಈಗ ಸುಮಾರು ವೈಲ್ಡ್ ಅಯ್ಯಪ್ಪ ಈಗ ಇವತ್ತು ಹಾಕಿದಕ್ಕೆ ಒಂದು ಹೆಣ್ಣಾನೆಗೆ ಕಾಳಿ ಅಂತ ಹಾಕಿದ್ರು. ನಮ್ಮ ಈ ಭಾಗದಲ್ಲಿ ಈಗ ಧರ್ಮ ಅಂತೇಳಿ ಒಂದು ಆನೆಗೆ ಹೆಸರು ಹಾಕಿದ್ದಾರೆ. ಉಷಾ ಇದೆ, ಅನನ್ಯ ಇದೆ. ಕಾರಣಗಳಿಗೂ ಹೆಸರುಗಳನ್ನ ಇಟ್ಟಿದ್ದಾರೆ ಅನ್ನಂಗ್ ಆಯ್ತು. ಹೌದೌದು, ಈಗ ಗೊತ್ತಾಗ್ಬೇಕಲ್ಲ ಯಾವ. ಈಗ GPS ಆಕ್ಟಿವೇಟ್ ಆಗಿದೆ ಅಲ್ವಾ, ಈಗ ಹೆಣ್ಣಾನೆ ಯಾವ್ದು ಅಂತ ಗೊತ್ತಾಗುತ್ತೆ. ಗುರ್ತಿಡ್ಲಿಕ್ಕೆ ಸುಲಭ ಇರುತ್ತೆ. ಈಗ ಇಲ್ಲದಿದ್ರೆ ಕಷ್ಟ ಆಗ್ಬಿಡ್ತದೆ. ಆನೆಗಳು ಯಾವ ಆನೆ ಅಂತ ಗೊತ್ತಿರಲ್ಲ. ಈಗ ಹಾಸನ ಭಾಗದಲ್ಲಿ, ಇಡೀ ಕರ್ನಾಟಕದಲ್ಲಿ ಹಾಸನ ಭಾಗದಲ್ಲಿ ಐಡೆಂಟಿಫೈ ಮಾಡೋ ತರ
ಯಾರಿಗೂ ಐಡೆಂಟಿಫೈ ಮಾಡಕ್ಕಾಗಲ್ಲ. ಇಮ್ಮಿಡಿಯೇಟ್ ಆನೆಗಳಿಗೆ ಹೆಸರು ಇರ್ತದೆ. ತುಂಬಾ ಹೆಸರುಗಳು ವೈಲ್ಡ್ ಆನೆಗಳಿಗೆಲ್ಲ ಹೆಸರಿಟ್ಟಿದ್ರು ಆ ಕಡೆ. ಏನಾಯ್ತು ಅಂದ್ರೆ ಇಲಾಖೆಯವ್ರಿಗೆ ಕ್ಯಾಪ್ಚರ್ ಮಾಡ್ಲಿಕ್ಕೇನು ಭಾರಿ ಈಸಿ ಆಗುತ್ತೆ. ಈಗ ನೋಡಿ ವೈಲ್ಡ್ ಭೀಮ್ ಅಂತ, ಕ್ಯಾಪ್ಟನ್, ಕರಡಿ, ಅಡ್ಕಂ ಬಡ್ಕ, ಪೆನ್ಸಿಲ್ ಕೊರೆ, ಈ ತರ ಸುಮಾರು ಹೆಸರುಗಳು ಇಟ್ಟಿದ್ದಾರೆ. ಇವ್ರು ಕ್ಯಾಪ್ಚರ್ ಮಾಡ್ಲಿಕ್ಕೂ ಮತ್ತೆ ಟ್ರ್ಯಾಕ್ ಮಾಡ್ಲಿಕ್ಕೆ ಭಾರಿ ಈಸಿ ಇದೆ. ನಮ್ಮ ಇಲ್ಲಿ ಬೆಳಿಗ್ಗೆ ಆನೆ ಕಪ್ಪು ಕಲರ್ ಇದ್ದಾರೆ, ಮಧ್ಯಾಹ್ನ ಹೊತ್ತಿಗೆ